ಇನ್ನು ಇದೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಎಕ್ಸ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಎಕ್ಸ್ನಲ್ಲಿ ಕೇಂದ್ರ ಸಚಿವ ಜೋಶಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸರ್ವಾಧಿಕಾರಿ ಧೋರಣೆ, ಧಮಕಿ ರಾಜಕೀಯ ಯಾವುದು ನಡೆಯಲ್ಲ. ನಟ್ಟು ಬೋಲ್ಟು ಟೈಟ್ ಮಾಡೋ ಆಟ ಕೂಡ ನಡೆಯಲ್ಲ. ಕಲಾವಿದರು ಎಂದಿಗೂ ಕಲಾವಿದರೇ. ಪರ್ಮಿಷನ್ ಕೊಡದೆ ಆಟ ಆಡಿಸೋ ಧಮಕಿ ಎಲ್ಲ ನಡೆಯಲ್ಲ. ದರ್ಪದಿಂದ ಮೆರೆಯೋದನ್ನು ನಿಲ್ಲಿಸಿ ನಿಮ್ಮ ನಟ್ಟು ಬೋಲ್ಟನ್ನು ರಾಜ್ಯದ ಜನರೇ ಟೈಟ್ ಮಾಡೋ ಸಮಯ ಬಂದಿದೆ ಅಂತ ಎಕ್ಸ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಅಂದರೆ ನೀವು ಯಾಕೆ ಚಿತ್ರರಂಗದವರಿಗೆ ಧಮಕಿ ಹಾಕ್ತೀರಾ? ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ಫಿಲಮ್ ಶೂಟಿಂಗ್ಗೆ ಪರ್ಮಿಷನ್ನೇ ಕೊಡಲ್ಲ ಅಂತ ಧಮಕಿ ಹಾಕೋದೆಲ್ಲ ನಡೆಯಲ್ಲ ಅಂತ ಇದನ್ನು ತುಂಬ ಜನ ಕೌಂಟರ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು. ಈ ರೀತಿ ಮಾತನಾಡೋದೆಲ್ಲ ನಡೆಯಲ್ಲ ಅಂತ ಡಿ ಕೆ ಶಿವಕುಮಾರ್ ಮಾತ್ರ ಇರೋ ಸತ್ಯ ಹೇಳಿದ್ದೀನಿ ಅಂತ ಅವರು. ಇನ್ನು ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿ ಕೆ ಶಿವಕುಮಾರ್ ಅವರು ಉಡುಪಿಯಲ್ಲಿ ಮಾತನಾಡಿದ್ದಾರೆ. ಈಗೆಲ್ಲ ಮೊನ್ನೆ ಡೆಲ್ಲಿಗೆ ಹೋಗಿ ಬಂದಿದ್ರು, ಅದೇನೋ ಕಂಡೀಷನ್ ಹಾಕಿ ಬಂದರು, ಬ್ಲ್ಯಾಕ್ ಮೇಲ್ ಮಾಡಿದ್ರು. ಇದೆಲ್ಲದಕ್ಕೆ ಅವ್ರು ಹೇಳಿರೋದು ಈ ಕಂಡೀಷನ್ನು ಬ್ಲ್ಯಾಕ್ ಮೇಲು ನನ್ನ ಬ್ಲಡ್ಡಲ್ಲೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕಂಡೀಷನ್, ಬ್ಲ್ಯಾಕ್ ಮೇಲ್ ಇದು ಯಾವುದು ನನ್ನ ಬ್ಲಡ್ಡಲ್ಲೇ ಇಲ್ಲ. ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ. ನನ್ನ ಡೆಡಿಕೇಶನ್ ಏನಿದ್ರು ನನ್ನ ಪಕ್ಷಕ್ಕೆ ಮತ್ತು ಗಾಂಧಿ ಫ್ಯಾಮಿಲಿಗೆ. ಪಕ್ಷ ಏನು ಹೇಳುತ್ತೆ ಅಷ್ಟು ಕೆಲಸ ಮಾಡ್ತೀನಿ ನಾನು. ಅಷ್ಟು ಬಿಟ್ಟರೆ ಬೇರೆ ಏನೂ ಕೆಲಸ ಮಾಡಲ್ಲ. ಬಿ ಜೆ ಪಿಯವ್ರ ಕನ್ಫ್ಯೂಷನ್ ಆಗಲೇಬೇಕಲ್ಲ ಅಂತ ಅವ್ರು ಕಾಲೆಳೆದಿದ್ದಾರೆ. ನೋಡಪ್ಪ, ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ನಾನೊಬ್ಬ ಕಾರ್ಯಕರ್ತ. ನಾನು ಪಕ್ಷ ಏನು ಹೇಳ್ತದೆ ಅಷ್ಟು ಕೆಲಸ ಮಾಡೋನು. ಅಷ್ಟು ಬಿಟ್ಟರೆ ಏನೂ ಇಲ್ಲ. ಕಂಡೀಷನ್ನು, ಬ್ಲ್ಯಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ಡಲ್ಲಿಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ಓಕೆ, ನನ್ನ ಡೆಡಿಕೇಶನ್ನು ಪಾರ್ಟಿಗೆ, ಗಾಂಧಿ ಫ್ಯಾಮಿಲಿಗೆ. ಯಾರು ಕ್ವಶನ್ ಮಾಡಿಕೊಂಡು ಯಾರು ಯೋಚನೆ ಮಾಡ್ತಿದ್ರೆ ಯಾವುದೇ ಪಾರ್ಟಿಯವರು, ಅದು ಅವರ ಭ್ರಮೆ. ಇಟ್ ಈಸ್ ಆಲ್ ಇರಲಿ. ಅವ್ರು ಕನ್ಫ್ಯೂಸ್ ಆಗಬೇಕಲ್ವಾ? ಅವರು ಆಗಲಿ, ಎಲ್ಲರೂ ಆಗಲಿ, ನೀವು ಆಗಿ.